CR ಆಟೋ ರಿಕ್ಷಾದವರು, ನಮ್ಮ ಕಿಶೋರ್ ಇರ್ಬೋದು, ನಮ್ಮ ಮಂಜುನಾಥ್ ಇರ್ಬೋದು, ಇವರ ನೇತೃತ್ವದಲ್ಲಿ ಎಲ್ಲ ರಿಕ್ಷಾ ಚಾಲಕರನ್ನು ಸೇರಿಸಿಕೊಂಡು ಇವತ್ತಿನ ಸಂಗ್ರಹ ಅಂತ ಬದಿಯಡ್ಕ ಆಸುಪಾಸಿನ ಪಿಲಾಂಗಟ್ಟೆಯಲ್ಲಿರುವಂಥ ಪ್ರಶಾಂತ್ ಮಾಸ್ಟರ್ ಅವರು ಮಂಡಿತಡ್ಕ ಶಾಲೆಯಲ್ಲಿ ಕಳೆದ 20 ವರ್ಷಗಳಿಂದ ಅಧ್ಯಾಪಕ ವೃತ್ತಿಯೊಂದಿಗೆ ನಮ್ಮ ಈ ಬದಿಯಡ್ಕ ಆಸುಪಾಸಿನ ಎಲ್ಲರಿಗೂ ಕೂಡ ಚಿರಪರಿಚಿತರಾಗಿ ಹಲವು ಸಾಮಾಜಿಕ ಕಳಕಳಿಯ ಸೇವೆಯನ್ನು ಸಲ್ಲಿಸಿದಂಥ ವ್ಯಕ್ತಿತ್ವ. ಅಂದರೆ ಅದೆಷ್ಟೋ ಕ್ಯಾನ್ಸರ್ ಮಹಾಮಾರಿ ರೋಗದಿಂದ ಬಾಧಿಸಿದಂಥ ಅದೆಷ್ಟೋ ಮಂದಿಯನ್ನು ಬೇರೆ ಬೇರೆ ಕಡೆಗೆ ಕೊಂಡು ಹೋಗಿದಂಥ ಮನುಷ್ಯ. ಅದೇ ರೀತಿ ಸಮಾಜ ಎಲ್ಲ ಚಟುವಟಿಕೆಯಲ್ಲಿ ಕೂಡ ತೊಡಗಿಕೊಂಡಿರುವಂಥ ವ್ಯಕ್ತಿತ್ವ, ಎಲ್ಲರಿಗೂ ಕೂಡ ಪ್ರೀತಿ ಪಾತ್ರರಾಗಿರುವಂಥ ಪ್ರಶಾಂತ್ ಮಾಸ್ಟರ್. ಈ ಪ್ರಶಾಂತ್ ಮಾಸ್ಟರ್ ಯಾರಲ್ಲಿ ಕೂಡ ಬೇಡಿದಂಥ ಮನುಷ್ಯ ಅಲ್ಲ. ಈಗ ಅವರು ಪ್ರಾಣ ಭಿಕ್ಷೆಗಾಗಿ ಬೇಡ್ತಾ ಇದ್ದಾರೆ. ಅತ್ಯಂತ ದಯನೀಯ ಅಂತ ಈ ಒಂದು ಸಂದರ್ಭದಲ್ಲಿ ಸಮಾಜ ಎಲ್ಲ ಮನುಷ್ಯರು ಕೂಡ ಎಲ್ಲ ಜಾತಿ ಮತ ರಾಷ್ಟ್ರೀಯವನ್ನೆಲ್ಲ ನೋಡಿದ್ರೆ ಎಲ್ಲರೂ ಕೂಡ ಈಗ ಸಹಕಾರ ಮಾಡ್ತಾ ಇದ್ದಾರೆ. ಇನ್ನು ಅವರಿಗೆ ಬೇಕಾದ್ದು ಕೇವಲ 5 ಲಕ್ಷಗಳು ಮಾತ್ರ. 74 ಲಕ್ಷ ಡಾಕ್ಟರ್ പറഞ്ഞത്, 69 ലക്ഷങ്ങൾ ഓരോ കളക്ഷൻ നടന്നു കഴിഞ്ഞു. ഇത് നമ്മൾ ഇന്ത്യയിൽ മാത്രമല്ല ത്രൂ ഔട്ട് ലോകത്ത് തന്നെ പ്രശാന്ത് മാസ്റ്ററിൻ്റെ ജീവൻ ರಕ್ಷಿಕಾನಾയിട്ട് ರಿಕ್ಷಾ ಚಾಲಕರಿರ್ಬೋದು ಎಲ್ಲರನ್ನು ಕೂಡ ಒಂದೇ ಮಾತನ್ನು ಸ್ವಾಗತಿಸ್ತಾ ಕಾರ್ಯಕ್ರಮಕ್ಕೆ ಔಪಚಾರಿಕವಾಗಿ ಚಾಲನೆ ಕೊಡಬೇಕಾಗಿ ಡಾಕ್ಟರ್ ಶ್ರೀನಿವಾಸಗಳನ್ನು ವಿನಂತಿಸಿದರು. ಅತ್ಯಂತ ಅಮೂಲ್ಯವಾದಂಥ ಒಂದು ವ್ಯಕ್ತಿ. ಅವರಿವತ್ತು ಮಹಾಮಾರಿಯಾದಂಥ ಕ್ಯಾನ್ಸರ್ನ ಬಳಲ್ತಾ ಇದ್ದಾರೆ. ಅವರಿಗೆ ಆ ಚಿಕಿತ್ಸೆಗೆ 75 ಲಕ್ಷ ಬೇಕು. 75 ಲಕ್ಷವನ್ನು ನಾವೆಲ್ಲರೂ ಸೇರಿ ಹೊಂದಿಸ್ಕೊಳ್ತಾ ಇದ್ದೇವೆ. ಆ ಭಗವಂತ ಆ 75 ಲಕ್ಷವನ್ನು ಹೊಂದಿಸ್ಕೊಳ್ಳೋದು ಮಾತ್ರವಲ್ಲ, ಆರೋಗ್ಯವನ್ನು ಕೂಡ ಅವರಿಗೆ ಕೊಡಬೇಕು. ಅವರು ಇವತ್ತು ಏನು ಚಿಕಿತ್ಸೆಗೆ ಅಂತ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಆ ಚಿಕಿತ್ಸೆಯಿಂದ ಅವರು ಪರಿಪೂರ್ಣವಾಗಿ ಗುಣಮುಖರಾಗಬೇಕು ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ. ಯಾಕೆಂತ ಹೇಳಿದರೆ ದೇವರಿಗೆ ಮಾತ್ರ ಈ ಮಹಾಮಾರಿಯನ್ನು ದೂರ ಹೋಗಿಸಿ ಅವರಿಗೆ ಮೊದಲಿನ ಹಾಗೆ ಅವರು ಶಾಲೆಗೆ ಹೋಗಬೇಕು. ಮೊದಲಿನ ರೀತಿಯಲ್ಲಿ ಅವರು ವೃತ್ತಿಯನ್ನು ಆರಂಭಿಸಬೇಕು. ಎಲ್ಲ ರೀತಿಯಲ್ಲಿ ಕೂಡ ಅವರು ಮೊದಲಿನ ರೀತಿಯಲ್ಲಿ ಅವರು ಆಗಬೇಕು. ಹಾಗೆ ಕೂಡ ನಾವು ಅವರಿಗೆ ದೇವರಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಬೇಕು. ಮತ್ತು ಇಲ್ಲಿರುವವರು ಎಲ್ಲರೂ ಕೂಡ ಜನಪರ ಕೆಲಸವನ್ನು ಮಾಡುವವರೇ. ಇದರ ಮೊದಲು ಕೂಡ ಎಲ್ಲರೂ ಕೂಡ ಅವರಿಗೆ ಕೊಟ್ಟಿರ್ಬೋದು. ಆದರೂ ಕೂಡ ನಮ್ಮಿಂದಾದ ಸಹಾಯವನ್ನು ಇನ್ನೂ ಕೂಡ ನಾವು ಕೊಟ್ಟು ಅವರಿಗೆ ಬೇಗ ಗುಣಮುಖರಾಗಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಕಾರುಣ್ಯ ಯಾತ್ರೆಯನ್ನು ಔಪಚಾರಿಕವಾಗಿ ಉದ್ಘಾಟನೆ ಮಾಡಿದ್ದೇವೆ ಎಂದು ನಾನು ಘೋಷಿಸ್ತಾ ನನ್ನ ಮಾತುಗಳು ಎಲ್ಲರೂ ಕೂಡ ಇದಕ್ಕೆ ಸಹಕರಿಸಬೇಕು. ಮತ್ತೊಮ್ಮೆ ನಿಮ್ಮಲ್ಲಿ ಕೊಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಅವರು ಬಡತನದಲ್ಲಿ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು, ಅದರೊಂದಿಗೆ ಈಗ ಅವರಿಗೆ ಕಾಯಿಲೆ ಬಾಧಿಸಿದ ನಂತರ ಈಗ ಚಿಕಿತ್ಸೆಯ ನೆರವಿಗೆ ಜನರ ಮುಂದೆ ಸಹಾಯ ಹಸ್ತವನ್ನು ನೀಡಿದ್ದಾರೆ. ಏನಿದ್ರು ನಮಗೆ ಈಗಾಗಲೇ ನಮ್ಮ ಇದರ ಉದ್ಘಾಟನೆಯನ್ನು ಮಾಡಿದಂತಹ ಶ್ರೀನಿಧಿ ಡಾಕ್ಟರ್ ಅವರು ಹೇಳಿದ ಹಾಗೆ ಅವರು ಆದಷ್ಟು ಬೇಗ ಗುಣಮುಖರಾಗಿ ಸಮಾಜದಲ್ಲಿ ನಮ್ಮೊಂದಿಗೆ ಬೆರೆಯುವಂತೆ ಆ ದೇವರವರಿಗೆ ಅನುಗ್ರಹಿಸಲಿ. ಅದೇ ರೀತಿಯಲ್ಲಿ ಇವತ್ತು ಸಿನ್ಸಿಯರ್ ಆಟೋ ಸ್ಟ್ಯಾಂಡ್ ಏನು ಕಾರುಣ್ಯ ಯಾತ್ರೆ ಮಾಡ್ತಾ ಇದೆ, ಒಂದು ದೊಡ್ಡ ಮೊತ್ತ ಸಂಗ್ರಹವಾಗಿ ಅವರ ಚಿಕಿತ್ಸಾ ನೆರವಿಗೆ ಅದು ಬರಲಿ ಅಂತ ಹೇಳಿಕೊಂಡು ಮತ್ತೊಮ್ಮೆ ಸಿನ್ಸಿಯರ್ ಆಟೋ ಸ್ಟ್ಯಾಂಡ್ ಬದಿರ್ಗದ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳು ಅರ್ಪಿಸ್ತಾ ನಾನು ಮಾತನಾಡಿದ್ದೆ. ಕಾರುಣ್ಯ ಯಾತ್ರೆ ನಮ್ಮ ಖ್ಯಾತ ವೈದ್ಯರಾದಂಥ ಶ್ರೀನಿಧಿ ಸರಳಾಯರ ಮುಖಾಂತರ ಹಮ್ಮಿಕೊಳ್ಳಲಾದಂಥ ಈ ಒಂದು ಕಾರುಣ್ಯ ಸೇವೆ ನಾಡಿನ ಇತರ ಜನರನ್ನು ಸಮೇತ ಸೇರಿಸಿಕೊಂಡು ಅವರಿಗೆ ಒಂದು ಮಾದರಿಯಾಗುವಂಥ ಒಂದು ವ್ಯವಸ್ಥೆ ನಮ್ಮ ಬದಿಯಡ್ಕ ಪಂಚಾಯತಿನ ಆಟೋ ರಿಕ್ಷಾ ಮಾಲಕರು ನೀಡಿದ್ದಾರೆ. ಇದಕ್ಕಾಗಿ ಇಡೀ ಸಂಪೂರ್ಣ ಮಾನವೀಯ ದೃಷ್ಟಿಯಿಂದ ನೀವು ಕೈಗೊಳ್ಳುವಂಥ ಈ ಕೆಲಸ ಕಾರ್ಯಗಳಿಗೆ ಗ್ರಾಮ ಪಂಚಾಯತ್ ವತಿಯಿಂದ ನಿಮ್ಮನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ನಿಮ್ಮ ಈ ಕಾರ್ಯ ಯಶಸ್ಸುಗೊಂಡು ಪೂರ್ಣವಾಗಿ ಅವರ ಚಿಕಿತ್ಸೆಗೆ ಸ್ಪಂದಿಸಿ ಗುಣಮುಖರಾಗಿ ಈ ಕಿಂಚಿತ್ ಧನಸಹಾಯ ಸಮೇತ ಉಪಯೋಗಪ್ರದವಾಗಿ ಮೂಡಿ ಬರಲಿ ಎಂದು ಪ್ರಾರ್ಥಿಸ್ತಾ ನಿಮ್ಮೆಲ್ಲರ
ಈ ಸೇವೆಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭವನ್ನು ಸಮೇತ ಕೋರ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. എല്ലാവിധ അഭിവാദ്യങ്ങളും നേരുന്നു. അതോടൊപ്പം തന്നെ അദ്ദേഹത്തിൻ്റെ ജീവൻ രക്ഷിക്കുന്നതിന് വേണ്ടിയുള്ള വലിയ രീതിയിലുള്ള പോരാട്ടങ്ങൾ നടത്തിക്കൊണ്ടുള്ള ഫണ്ട് സമാഹരണമാണ് നാം നടത്തിക്കൊണ്ടിരിക്കുന്നുള്ളത്. ആ ഫണ്ട് സമാഹരണത്തിനോടൊപ്പം തന്നെ നമ്മുടെ പ്രത്യേകമുള്ള പ്രാർത്ഥനകളിൽ ഹിന്ദുവിൻ്റെയും മുസൽമാൻ്റെയും ക്രൈസ്തവൻ്റെയും എല്ലാ മതവിഭാഗങ്ങളും ഉൾക്കൊള്ളുന്ന ദൈവം ഏക ദൈവമാണ്. ആ ദൈവത്തിനോട് കരളലയിപ്പിച്ചുകൊണ്ട് കണ്ണീര് നുടച്ചുകൊണ്ട് വിശുദ്ധ റമളാൻ മാസത്തിലെ ഈ പുണ്യരാവുകളിലൊക്കെ പ്രാർത്ഥന എഴുതിക്കൊണ്ട് അദ്ദേഹത്തിൻ്റെ ജീവൻ രക്ഷിക്കുന്നതിന് വേണ്ടിയിട്ടുള്ള പ്രാർത്ഥനയിലും നിങ്ങൾ ഇടം നൽകണമെന്ന് മാത്രം പറഞ്ഞുകൊണ്ട് ഈ പരിപാടിയിലേക്ക് എല്ലാവിധ പദ്യങ്ങളും നേർന്നുകൊണ്ട് നിർത്തുന്നു. നന്ദി, നമസ്കാരം. ಅಧ್ಯಾಪಕರಾದಲ್ಲಿ ಆಗಿರಲಿ ಅಥವಾ ಸಾಮಾಜಿಕ ಗುರುತಿಸಂಥ ವ್ಯಕ್ತಿ, ಆದರೆ ಈ ಕ್ಯಾನ್ಸರ್ ಎಂಬ ಮಹಾಮಾರಿ ಅವರಿಗೆ ಬಂದೊದಗಿ ನಾವು ನಮ್ಮ ಊರಿನಲ್ಲಿ ನಾವು ಸಂಪರ್ಕ ಮಾಡಿ ಅವರಿಗೆ ಮೊದಲು ನಾವು ಚಿಕಿತ್ಸಾ ಸಹಾಯ ನಿಧಿ ಮಾಡಿದ್ದೀವಿ. ಆದರೆ ಈಗ ಬಂದಿರೋದು ಅಂತ ಹೇಳಿದರೆ 75 ಲಕ್ಷದ ಒಂದು ಗುರಿ. ಆದರೆ ಅದು ನಮ್ಮಿಂದ ಆಗಲಿಕ್ಕಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ನಮಗೆ ಅದು ಸಾಮಾಜಿಕ ಮಾಧ್ಯಮಗಳ ಮೂಲಕ ಅವರಿಗೆ ಹೆಚ್ಚು ಪ್ರಚಾರ ಮಾಡಿದರೆ ಮಾತ್ರ ಬರ್ಬೋದು ಅಂತೇಳಿ ನಾವು ಪ್ರಯತ್ನ ಪಟ್ಟದ್ದು ಈಗ ಒಂದು 90%ನವರೆಗೆ ನಾವು ಯಶಸ್ವಿಯಾಗಿದ್ದೇವೆ. ಆದರೆ ಇನ್ನೂ ಕೇವಲ ಒಂದು 5-6 ಲಕ್ಷದಷ್ಟು ಮೊತ್ತ ಬರಲಿಕ್ಕೆ ಬಾಕಿ ಇರುವುದು. ಆ ಬಾಕಿ ಇರುವಂಥ ಮೊತ್ತಕ್ಕೆ ನಮ್ಮ ಒಂದಿಗೆ ಕೈ ಜೋಡಿಸಿದಂಥ ಈ ಬದಿಯಡ್ಕ ಸಿನ್ಸಿಯರ್ ಆಟೋ ಸ್ಟ್ಯಾಂಡ್ನ ಎಲ್ಲ ಚಾಲಕರಿಗೂ ಮಾಲಕರಿಗೂ ಅದರ ಎಲ್ಲ ಬರಹಗಳಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಕಿಂಚಿತ್ತು ಸೇವೆಗಳು ಪ್ರತಿಯೊಬ್ಬರಿಂದ ಲಭಿಸಿದ ಕಾರಣ ಅವರಿಗೆ 70 ಲಕ್ಷ ಕೇವಲ 8 ದಿವಸಗಳಲ್ಲಿ ಲಭಿಸುವಂತಾಗಿದೆ. ಹಾಗೆ ಇನ್ನೂ ಕೇವಲ ಇರುವುದು ಇನ್ನು ಕೆಲವು 2-3 ದಿವಸಗಳು. ಆ 2-3 ದಿವಸಗಳಲ್ಲಿ ಅವರಿಗೆ ಬೇಕಾದಂಥ ಎಲ್ಲ ಮೊತ್ತವನ್ನು ನಾವು ಸಂಗ್ರಹಿಸಿ ಅವರು ಆ ಚಿಕಿತ್ಸೆಯನ್ನು ಪಡೆದುಕೊಂಡು ನಾವೆಲ್ಲರೂ ಆಶಿಸುವಂತೆ ಅವರು ಗುಣಮುಖರಾಗಿ ನಮ್ಮ ಒಂದಿಗೆ ಸದಾ ಬೆರೆಯುತ್ತಾ ನಮ್ಮೆಲ್ಲರಿಗೂ ಆಭಾರಿಯಾಗಿ ಪ್ರತಿಯೊಂದರಲ್ಲಿ ಅವರು ನಮ್ಮೊಂದಿಗೆ ಇರಬೇಕು ಅಂತ ಆಶಿಸುತ್ತಾ ಆ ಚಿಕ್ಕ ಮಕ್ಕಳ ಕಣ್ಣೂರನ್ನು ಅಥವಾ ಆ ಮಕ್ಕಳಲ್ಲಿ ಆ ನಗುವನ್ನು ನಾವು ಮುಂದೆ ಕಾಣಬೇಕು. ಆ ಮಕ್ಕಳಿಗೆ ಮತ್ತು ಅವರ ಮನೆಯವರಿಗೆ ಆ ಪ್ರಶಾಂತ್ ರೈ ಮಾಸ್ಟರ್ ಇನ್ನು ಮುಂದೆ ಗುಣಮುಖರಾಗಿ ಲಭಿಸಲಿ ಅಂತ ಹಾರೈಸ್ತಾ ಇದಕ್ಕೆ ಕೈ ಜೋಡಿಸಿದಂಥ ನಮ್ಮ ಈ ಬಜರ್ಕ ಎಲ್ಲ ಆಟೋ ಚಾಲಕರಿಗೂ ಮಾಲಕರಿಗೂ ಅದರ ಎಲ್ಲ ಭಾರವಾಹಿಗಳಿಗೂ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೇನೆ. ಅವರ ವತಿಯಿಂದ ನದಿ ಪ್ರಶಾಂತ ಮಾಸ್ಟರ್ ಚಿಕಿತ್ಸೆಗೆ ತುಂಬ ಸಂತೋಷ. ಆಸುಪಾಸಿನ ಹಲವಾರು ಇಂಥ ಕಾರುಣ್ಯ ಸಾಮಾಜಿಕ ಕಳಕಳಿ ವಿಷಯ ಬಂದಾಗ ಹೇಗೆ ಅವರು ಮುಂದೆ ಬಂದಿದ್ದಾರೆ ಅವರಿಗೆ ಮೊದಲಾಗಿ ದೊಡ್ಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ಉದ್ಘಾಟನೆ ಮಾಡಿದಂತಹ ನಮ್ಮ ಆತ್ಮೀಯರಾದಂತಹ ಹೆಸರಾಂತ ವೈದ್ಯರು ಶ್ರೀನಿಧಿ ಸರ್ಲಾಯರು ಇವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿದ ನಮ್ಮ ವಾರ್ಡ್ ಮೆಂಬರ್ ಶ್ಯಾಮ್ ಪ್ರಸಾದ್ ಮಾನ್ಯ, ಅದೇ ರೀತಿ ಬಾಲಕೃಷ್ಣ ಶೆಟ್ಟಿ ಕಡಾರು, ಅದೇ ರೀತಿ ನಮ್ಮ ಸಾಮಾಜಿಕ ಕಾರ್ಯಕರ್ತರು ಹಮೀದ್ ಗಡಂಜಿ, ಅದೇ ರೀತಿಯಲ್ಲಿ ಜಗನ್ನಾಥ ರೈಯವರು, ರೋಟರಿ ಜಗನ್ನಾಥ ರೈಯವರು, ಅದೇ ರೀತಿ ಪ್ರದೀಪ್ ಶೆಟ್ಟಿ ಬೇಳ ಮತ್ತು ತಿರುಪತಿ ಬೆಟ್ಟ ಗಡಿಯಡ್ಕ, ಅದೇ ರೀತಿ ನೇತೃತ್ವ ಕೊಟ್ಟಂಥ ಕಿಶೋರ್ ರಂಜನ್, ಎಲ್ಲ ಆಟೋ ಚಾಲಕರಿಗೆ ಮಾಲಕರಿಗೆ, ಅದೇ ರೀತಿ ನಮ್ಮ ಸ್ವಾಗತ ಹಾಗೂ ಪ್ರಾಸ್ತಾವಿಕವನ್ನು ಮಾಡಿದ ನಿರಂಜನ ಮಾಸ್ಟರ್ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲ ವಿಧದ ಧನ್ಯವಾದವನ್ನು ಹೇಳುತ್ತಾ, ನಿಮಗೆ ಗೊತ್ತಿರ್ಬೋದು ಬದಿರ್ಕದಲ್ಲಿ ಇದಕ್ಕಿಂತ ಮುಂಚೆ ಸಾಂಗ್ಲಿ ಚಿಕಿತ್ಸೆಗೆ 57 ಲಕ್ಷ ಬೇಕಿತ್ತು. 18 ದಿವಸದಲ್ಲಿ ಅದನ್ನು ಮಾಡಲಿಕ್ಕೆ ಅಹೋರಾತ್ರಿಯಾಗಿ ಶ್ರಮಪಟ್ಟಂತಹ ಎಲ್ಲ ಆಟೋ ರಿಕ್ಷಾದರು ಇರ್ಬೋದು, ಎಲ್ಲ ಚಾಲಕರು ಇರ್ಬೋದು, ಅಲ್ಲ ಇಡೀ ಮನುಷ್ಯತ್ವವನ್ನು ಕಂಡು ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಬದಿಯಡ್ಕದಲ್ಲಿ ಇನ್ನೂ ಮನುಷ್ಯತ್ವ ಜೀವಂತವಾಗಿದೆ ಅಂತಲಕ್ಕೆ ಇದು ದೊಡ್ಡ ಸಾಕ್ಷಿ ಅಂತ ಹೇಳ್ಬೋದು. ಅಷ್ಟು ಒಳ್ಳೆಯ ಕೆಲಸವನ್ನು ಪುಣ್ಯ ಆಟೋ ಒಂದು ದಿವಸ ಕಾರುಣ್ಯ ಯಾತ್ರೆಗೆ ಉದ್ಘಾಟನಾ ಸಮಾರಂಭವನ್ನು ಧನ್ಯವಾದ.